ಈ ಥರ ಗಡಿಗೆ ಒಂದು ತೊಗೋಬೇಕು, ಚಿಕ್ಕದು ಕುಡಿಕೆ ಮಣ್ಣಿಂದ ಹಾಕಬೇಕು. ಇದರಲ್ಲಿ 2 ಏಲಕ್ಕಾಯಿ ಇಟ್ಟಿದ್ದೀನಿ, ಏಲಕ್ಕಿ ಇಟ್ಟಿದ್ದೀನಿ, 5 ಲವಂಗ ಇಟ್ಟಿದ್ದೀನಿ, 2 ಕಾಯಿನ ಇಟ್ಟಿದ್ದೀನಿ ಮತ್ತು ಉಪ್ಪು. ಇದು ಬಂದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದೆಲ್ಲ, ಎಲ್ಲ ದುಡ್ಡು ಕಾಸು ಬರೋದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇದನ್ನು ಯಾವ ಥರ ಇಡಬೇಕಂದ್ರೆ ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈಗ ನೀವು ಚಾಮುಂಡೇಶ್ವರಿ ದೇವಿನ ಆರಾಧನೆ ಮಾಡ್ತೀರಾ. ಸಾಮಾನ್ಯವಾಗಿ ಎಲ್ಲಾ ದೇವರನ್ನ ಆರಾಧನೆ ಮಾಡೋರಿಗೆ, ಇಲ್ಲ ಅವ್ರನ್ನ ಒಂದು ಧ್ಯಾನದಲ್ಲಿ ನೋಡೋರಿಗೆ, ಇಲ್ಲ ಒಂದು ಲಿಂಕ್ ಇರೋರಿಗೆ ಸ್ವಲ್ಪ ಟಿಪ್ಸ್ಗಳು ಯಾವ ಥರ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ನಿಮಗೆ ತಾಯಿಗಳು ತಿಳಿಸಿರ್ತಾರೆ. ಯಾವೆಲ್ಲ ತಪ್ಪುಗಳು ಮಾಡಬಾರ್ದು ಮನೆಗಳಲ್ಲಿ ಹೆಂಗೆ ನಡ್ಕೊಂಡ್ರೆ ಮನೆ ಅಭಿವೃದ್ಧಿ ಆಗುತ್ತೆ, ಇವೆಲ್ಲ ಒಂದಷ್ಟು ನಿಮಗೆ ತಿಳಿದಿರುತ್ತೆ. ಸೊ ಆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಟಿಪ್ಸ್ ಥರ ಅಭಿವೃದ್ಧಿ ಆಗೋದಕ್ಕೆ, ಮನೆ ಆರ್ಥಿಕವಾಗಿ ಹಣಕಾಸು ಸಂಪಾದನೆ ಇಂಥೋದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ಸ್ ಏನು ಮಾಡಬೇಕು ಸರ್? ಇವಾಗ ದುಡ್ಡು ಕಾಸು ಅಂದರೆ ಇವ್ರು ಮಾಡೋ ತಪ್ಪಿಂದ ದುಡ್ಡು ಕಾಸು ಬರ್ಲಾಗ ನಿಂತೋಗಿರುತ್ತೆ. ಬೇರೆಯವ್ರು ದುಡ್ಡು ಕೊಟ್ಟಿರ್ತಾರೆ, ಅದು ಬರಲಾರ ಥರ ಆಗಿರುತ್ತೆ. ಯಾಕಂದ್ರೆ ಅವ್ರು ಏನೋ ಮಾಟ ಮಂತ್ರ ಮಾಡಿ ಕೊಡಬಾರ್ದು ಮಾಡಿರ್ತಾರೆ, ಅಲ್ಲಿಂದ ಶುರು ಆಗ್ಬಿಡುತ್ತೆ ದುಡ್ಡು ಕಾಸು ಬರಲಾರ್ದಂಗೆ. ಮತ್ತು ಇವರು ಮಾಡೋ ಚಟಗಳು ಇರ್ತವೆ, ಈ ಗಂಡು ಮಕ್ಳದ್ದು ಚಟಗಳು, ಅದರಿಂದ ಸ್ವಲ್ಪ ದುಡ್ಡುಗಳು ಹಾಳು ಮಾಡ್ಕೊಂಡಿರ್ತಾರೆ. ಅದು ಬಿಟ್ಟರೆ ಇನ್ನೇನೋ ಬೇರೆ ಥರ ಲೇಡೀಸ್ಗಳ್ದು ಅಲ್ಲಿ ಇಲ್ಲಿ ಕೊಟ್ಟೆ ಚೀಟಿ ದುಡ್ಡು ಅಂತ ಇದು ಹೋಗಿರುತ್ತೆ. ಇವೆಲ್ಲ ತೊಂದರೆಗಳು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಈ ತೊಂದರೆಗಳಿಂದ ದುಡ್ಡು ಕಾಸು ಬರ್ಲಾದಂಗೆ ಜೀರೋ ಆಗಿಬಿಟ್ಟಿರ್ತಾರೆ ಮನೆಯಲ್ಲಿ. ಅದಕ್ಕೆ ನಾನು ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅವರಿಗೆ. ದುಡ್ಡು ಕಾಸು ಚೆನ್ನಾಗಿ ಬರಬೇಕು, ಏನು ಅಡೆತಡೆ ಇದ್ರೂ ಯಾವುದು ಚೆನ್ನಾಗಾಗಬೇಕಂತ ಕೊಡ್ತಾ ಇದ್ದೀನಿ, ಅಭಿವೃದ್ಧಿ ಆಗಬೇಕಂತ ಕೊಡ್ತಾ ಇದ್ದೀನಿ. ಇದು ಯಾವ ಥರ ಮಾಡ್ಕೋಬೇಕಂದ್ರೆ ಇದಕ್ಕೆ ಮಂತ್ರನೂ ಇದೆ. ಈ ಮಂತ್ರ ಜಪನೆ ಮಾಡಿಬಿಟ್ಟು ನಾನು ಯಾವ ಥರ ಹೇಳ್ತೀನಿ ಆ ಥರ ಮಾಡ್ಕೋಬೇಕು. ಇದು ಮಾಡಿ 21 ದಿವಸ ಒಳಗಡೆ ಇವರಿಗೆ ರಿಸಲ್ಟ್ ಬರುತ್ತೆ, ಚೇಂಜಸ್ ಕಾಣಿಸುತ್ತೆ, ದುಡ್ಡು ಕಾಸು ಓಡಾಡುತ್ತೆ. ಮತ್ತು ಮುಂಚೆ ಮಾಡಿದ ತಪ್ಪುಗಳನ್ನ ಮಾಡಬಾರ್ದು. ಅದನ್ನ ಯಾಕೆ ಉಪಯೋಗಿಸ್ಕೋಬೇಕು ಅದಕ್ಕೆ ಉಪಯೋಗಿಸ್ಕೊಂಡು ಹೋಗ್ಬೇಕು. ಅದನ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೇನೆ ಸರ್. ಈ ಥರ ಗಡಿಗೆ ಒಂದು ತೊಗೋಬೇಕು, ಚಿಕ್ಕದು ಕುಡಿಕೆ ಮಣ್ಣಿಂದ ಹಾಕಬೇಕು. ಇದರಲ್ಲಿ 2 ಏಲಕ್ಕಾಯಿ ಇಟ್ಟಿದ್ದೀನಿ, ಏಲಕ್ಕಿ ಇಟ್ಟಿದ್ದೀನಿ, 5 ಲವಂಗ ಇಟ್ಟಿದ್ದೀನಿ, 2 ಕಾಯಿನ ಇಟ್ಟಿದ್ದೀನಿ ಮತ್ತು ಉಪ್ಪು. ಇದು ಬಂದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದೆಲ್ಲ, ಎಲ್ಲ ದುಡ್ಡು ಕಾಸು ಬರೋದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇದನ್ನು ಯಾವ ಥರ ಇಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಕಿಟಕಿಗಳು ಇದಾವಲ್ವ, ಎಲ್ಲ ಕಿಟಕಿ ಬಾಗಿಲಿಗೆ ಏನು ಬೇಡ, ಕಿಟಕಿಗಳಿಗೆ ಇಡಬೇಕು. ಎಷ್ಟು ಕಿಟಕಿ ಇದೆ ಅಷ್ಟು ಕಿಟಕಿಯಲ್ಲಿ ಒಂದೊಂದು ಇಡಬೇಕು. ಅಲ್ಲಿ ಇಡಬೇಕು. ಎಲ್ಲನೂ ಇದೇ ಥರ ಮಾಡಿ ಇಡಬೇಕು. ಮತ್ತು ಈ ಬಂದು ಈಶಾನ ದಿಕ್ಕಿದೆಯಲ್ವ, ಅಲ್ಲಿ ಬಂದು ದೇವ್ರ ಮೂಳೆ ಆಗುತ್ತೆ. ಆ ಮೂಳೆಯಲ್ಲಿ ಕೆಳಗಡೆ ಒಂದು ಹಲಗೆ ಇಟ್ಬಿಟ್ಟು, ಹಲಗೆ ಮೇಲೆ ಒಂದು ಕೆಂಪು ಬಟ್ಟೆ ಇಡಬೇಕು. ಈ ಥರ ಕೆಂಪು ಬಟ್ಟೆ ಇಡಬೇಕು. ಇಟ್ಬಿಟ್ಟು ಅದ್ರ ಮೇಲೆ 3 ಎಲೆ ಇಡಬೇಕು. ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಈ ಥರ ಇಡಬೇಕು. ಎಲ್ಲ ಪ್ರತಿ ಎಲ್ಲಿ ಇಡ್ತಿರೋ ಅಲ್ಲೆಲ್ಲ ಪ್ರತಿ ಇದೇ ಥರ ಇಡಬೇಕು. ಒಂದು ಕಂಪ ಬಟ್ಟೆ ಇಟ್ಬಿಟ್ಟು ಇದು ಮಾಡಬೇಕು. ಇದು ಬಂದು ವಾರಕ್ಕೊಂದ್ಸರಿ ಇದನ್ನ ಮಾತ್ರ ಚೇಂಜ್ ಮಾಡಬೇಕು, ಎಲೆ ಮಾತ್ರ ಚೇಂಜ್ ಮಾಡಬೇಕು. ಇದನ್ನು ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು. ಈ ಉಪ್ಪು ಏನು ಮಾಡಬೇಕಂದ್ರೆ, ನೀರು ಇರ್ತಲ್ವ, ನಿಂತಿದ್ದು ನೀರಾಯಿತು ಯಾವುದೋ ಒಂದು ನೀರಲ್ಲಿ ಹಾಕ್ಬಿಡಿ, ಮತ್ತು ಹೊಸ್ದಾಗಿ ಮತ್ತು ಇಡಬೇಕು. ಈ ಥರ ಮಾಡ್ಕೊಂಡು ಹೋದರೆ ಇದಕ್ಕೊಂದು ಮಂತ್ರ ಇದೆ. ಓಂ ಹೈಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯ ನಮಃ. ಇದನ್ನು ಮನೇಲಿದ್ದರು ಯಾರೋ ಒಬ್ಬರು ಸಂಜೆ ಆಯಿತು ಬೆಳಗ್ಗೆ ಆಯಿತು 21 ದಿನ ಮಾಡಬೇಕು. ಈವೆಂಟ್ 1 ಅವರ್ ಮಾಡಬೇಕು. ಇದನ್ನು ಮಾಡಿದರೆ ಮಹಾಲಕ್ಷ್ಮಿ ಎಲ್ಲಿದ್ದರೂ ಮನೆ ಒಳಗಡೆ ಬರ್ತಾರೆ. ಆಯ್ತಾ? ಯಾರು ಬೇಕಾದ್ರೆ ಮಾಡ್ಬೋದು. ಇದು ಎಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದೆ. ಇದು ಮಾಡಬೇಕು. ಆದರೆ ಮಟನ್ ಚಿಕನ್ ಏನು ತಿನ್ಕೊಡ್ದು, ಶುದ್ಧವಾಗಿರಬೇಕು. ಶುದ್ಧವಾಗಿಂದ ಮಾಡಿದರೆ 21 ದಿವಸ ಒಳಗೆ ಇವರಿಗೆ ಏನೇನೋ ದುಡ್ಡು ಕಾಸಿಂದ ಅಡಚಣೆಗಳು ಇರ್ತಾವೆ ಅವೆಲ್ಲ ಬರ್ತವೆ. ಇದನ್ನ ನಾನು ಹೇಳಿದ್ದೇನೆ ಎಲ್ಲೆಲ್ಲಿ ಇಡಬೇಕು ಅಂತ ಆ ಥರ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಪ್ರತಿಯೊಂದು ಕಿಟಕಿಯಲ್ಲಿ ಇಡಲೇಬೇಕಿದು. ಯಾಕಂದರೆ ಅಲ್ಲೆಲ್ಲ ದುಷ್ಟಶಕ್ತಿಗಳು ಬಂದು ಹೋಗ್ತಾ ಇರ್ತವೆ. ಆ ದುಷ್ಟಶಕ್ತಿನೂ ಹೊರಗಡೆ ಓಡಿಸೋದು ಪವರ್ ಇದಕ್ಕಿದೆ.
ಯಾವ ದುಷ್ಟಶಕ್ತಿ ಮನೆ ಒಳಗಡೆ ಇದ್ರೂ ಅದು ಹೊರಗಡೆ ಹೋಗುತ್ತೆ. ಅದು ಹೋದ್ಮೇಲೆ ಲಕ್ಷ್ಮಿ ಆಟೋಮೆಟಿಕ್ ಒಳಗಡೆ ಬರುತ್ತೆ. ಇದನ್ನ ರೆಗ್ಯುಲರ್ ಎಷ್ಟು ದಿನದವರೆಗೂ ಮಾಡಬೇಕಾಗುತ್ತೆ? 21 ದಿನ ನೀವು ಹೇಳಿದ್ದೀರಾ, ಅದಾದ್ಮೇಲೂ ಕಂಟಿನ್ಯೂ ಮಾಡೋದು? ಕಂಟಿನ್ಯೂ ಅವರು ಅಮಾಸೆ ಚೇಂಜ್ ಮಾಡ್ಕೊಂಡು ಹೋದ್ರೆ ಸಾಕು. ಇದೇನು ಡೈಲಿ ಮಾಡ್ಬೇಕಂತ ಏನೂ ಇಲ್ಲ. ಅಮಾಸೆಗೆ ಒಂದ್ಸರಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ಸೊ ಅದೇ ಕುಡ್ಕೆನಲ್ಲೇ ಮಾಡ್ಬೋದು, ಅದೇ ಮಾಡ್ಬೋದು, ಏನಾಗ ತೊಂದರೆ ಇಲ್ಲ. ತೊಳಿಬೇಕು. ತಗೊಂಡ್ಮೇಲೆ ಇದನ್ನ ಏನು ಮಾಡೋದು? ಇದನ್ನ ನೀರಲ್ಲಿ ಬಿಟ್ಬಿಡ್ಬೇಕು. ನೀರಲ್ಲಿ ಅವರೆಲ್ಲರೂ ಹೋಗ್ತಾರಲ್ಲ, ಅವಾಗ ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡು ಯಾವಾಗ ಹೋದಾಗ ನೀರಲ್ಲಿ ಎಲ್ಲೆಲ್ಲ ನೀರಿದೆ ಅಲ್ಲಿ ನೀರಲ್ಲಿ ಬಿಟ್ಬಿಟ್ಟು ಬರಬೇಕು. ಆಮೇಲೆ ಈ ಕುಡಿಕೆನ ಮತ್ತು ಮಾಡಬೇಕಾದ್ರೆ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮತ್ತು ಹಾಕಬೇಕು. ತಿರ್ಗಾ ಸೇಮ್ ಹಂಗೆ ಮಾಡಂಗಿಲ್ಲ, ಮಾಡಬಾರ್ದು. ಅದು ಒಂದು ಪವರ್ ಎಳ್ಕೊಂಬಿಟ್ಟಿರ್ತೈತಿ. ಅದನ್ನ ದುಷ್ಟಶಕ್ತಿಗಳೆಲ್ಲ ಹೇಳ್ಕೊಂಡು ಅದು ಏನೇನು ಮನೆ ಒಳಗಡೆ ಏನಿದೆ ಎಲ್ಲನೂ ತೊಗೊಂಬಿಟ್ಟಿರ್ತೈತಿ. ಆ ತೊಗೊಂಡ್ಮೇಲೆ ಇದನ್ನು ಮತ್ತು ಕ್ಲೀನ್ ಮಾಡಿ ತೊಳೆದ್ಬಿಟ್ಟೆ ಮತ್ತು ಒಣಗಿಸ್ಬಿಟ್ಟು ಮತ್ತು ಹಾಕಬೇಕು. ಮತ್ತು ಅದೇ ಥರ ಮಾಡ್ಕೊಂಡು ಹೋಗಬೇಕು. ಆ ಥರ ಮಾಡಿದರೆ ಆಫೀಸ್ಗಳು ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕಡೆಗೂ ಮಾಡ್ಬೋದು. ನಿಮ್ಗೆ ಲಕ್ಷ್ಮಿ ಎಲ್ಲೆಲ್ಲಿ ಬೇಕು, ದುಡ್ಡು ಕಾಸು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗೈತೆ. ಇದು ಯೂಸ್ ಮಾಡ್ಕೋಬೋದು. ಸೊ ಇದನ್ನ ನಾವು ಅವರಾಗವರೇ ಮಾಡ್ಕೊಳ್ಳೋದು. ಮಂತ್ರ ಬಂದು ನೀವು ಕೊಟ್ಟಿರೋ ಮಂತ್ರನೇ ಅದೇ ಹೇಳ್ಬೇಕು. ಹೌದು. ಏನಾದರೂ ಅದಕ್ಕೆ ದೀಕ್ಷೆ ಥರ ಏನಾದ್ರು ಆಗಿರಬೇಕಾ? ಇಲ್ಲ ಸರ್, ಏನು ದೀಕ್ಷೆ ಏನು ಬೇಡ. ಅವರು ನಾವು ಹೇಳಿದ ಮಂತ್ರ ಮಾಡಿಕೊಂಡ್ರೆ ಸಾಕು. ಓಂ ಹೈಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಾಯ ನಮಃ ಇದನ್ನ ಮಾಡ್ಕೊಂಡ್ರೆ ಸಾಕು. 1 hour ಜಪ ಮಾಡಬೇಕು. ರೆಗ್ಯುಲರ್ ಆಗಿ ಮಾಡ್ಕೋಬೋದು. ಮಾಡ್ಕೊಂಡು ಹೋದರೆ ಅವ್ರಿಗೆ 21 ದಿವಸದೊಳಗೆ ರಿಸಲ್ಟ್ ಬರುತ್ತೆ. ಹೌದೌದು. ಕಿಡಿಗೆಗೆ ಮತ್ತು ಈಶಾನ್ಯ ಮೂಲೆಯಲ್ಲಿ ಒಂದು ಅಳಿಗೆ ಹಾಕ್ಬಿಟ್ಟು ಅಳಿಗೆ ಮೇಲೆ ಇಡಬೇಕು. ಸೇಮಿದ ಥರ ಇಡಬೇಕು. ನೆಲದಲ್ಲಿ ಇಡಬಾರ್ದು. ನೆಲದಲ್ಲಿ ಇಡಬಾರ್ದು ಅಂತಲೇ ಕೆಂಪು ವಸ್ತ್ರ ಕೊಡ್ತಾರೆ. ಅದಕ್ಕೆ ಬೇರೆ ಧೂಳು ಗೀಳು ಅದೆಲ್ಲ ಹಾಕ್ಬಾರ್ದು ಅಂತಲೇ ಕೆಂಪು ವಸ್ತ್ರ ಕೊಡ್ತಾರೆ. ವೀಕ್ಷಣೆ ತುಂಬ ಚೆನ್ನಾಗಿದೆ. ಈಸಿ ಮೆಥಡು. ಅಭಿವೃದ್ಧಿ ಆಗೋದಕ್ಕೆ ಆರ್ಥಿಕವಾಗಿ ಮನೆಯಲ್ಲಿ ಯಾವ ರೀತಿ ಏನೆಲ್ಲೋ ಪೂಜೆಗಳು ನಾವು ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಬಟ್ ಇದಕ್ಕೂ ಮೊದಲು ಯಾರು ಈ ಥರ ಹೇಳಿರಲಿಲ್ಲ. ಇದು ಅಮ್ಮ ಮುಖಾಂತರ ತಿಳಿಸಿರೋದಲ್ಲ? ಹೌದೌದು. ಇದನ್ನು ನಾನೇ ಮಾಡಿದ್ದೀನಿ ಸರ್ ಮನೆಯಲ್ಲಿ. ನನ್ನ ಮನೆಯಲ್ಲೇ ಮಾಡಿ ನನಗೆ ರಿಸಲ್ಟ್ ಬಂದ ಮೇಲೇ ಇವಾಗ ಜನಗಳಿಗೆ ಅನುಕೂಲ ಆಗಲಿ. ಅವ್ರಿಗೂ ತುಂಬ ಕಷ್ಟದಲ್ಲಿದ್ದಾರಲ್ಲ, ಸರಿ ನಂದು ಆಗಿದೆ ಅಲ್ವಾ, ಅವ್ರಿಗೂ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದು ಸಾಕ್ಷಾತ್ ದೈವದ ಕಡೆಯಿಂದ ಗೊತ್ತಾಗಿರೋ ವಿಚಾರ. ಹಾಗಾಗಿ ಅದನ್ನು ಓಪನ್ ಮಾಡಿ ನಿಮ್ಮ ಮುಂದೆ ತಿಳಿಸಿದ್ದಾರೆ ಮೇಡಮ್ ಅವರು. ಸೊ ಇದನ್ನು ಬಳಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ವಿಚಾರಗಳನ್ನ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈ ಹೆಸರು ನೋಡ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ.